ನಾವಿವತ್ತು ಮಾಡ್ತಾ ಇರುವ ರೆಸಿಪಿ ಬಂದು ಸೌತೆಕಾಯಿ ಹುಳಿ ಸಾರು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೆಂತೆ, ಕಾಳುಮೆಣಸು, ಓಮಕಾಳು, ಕೊತ್ತಂಬರಿ, ಜೀರಿಗೆ, 2 ಸ್ಪೂನ್ ಅಕ್ಕಿ, ವೈಟ್ ರೈಸ್ ಅಕ್ಕಿ, 3 ಮೆಣಸು, ಅರ್ಧ ಕಪ್ ಮೊಸರು, ಸ್ವಲ್ಪ ಕರಿಬೇವು ಸೊಪ್ಪು. ಆಮೇಲೆ ಸೌತೆಕಾಯಿ ತೊಗೊಳ್ಳೋಣ. ಮಂಗಳೂರು ಸೌತೆಕಾಯಿ ಅಥವಾ ಸಾಂಬಾರು ಸೌತೆಕಾಯಿ ಅಂತ ಹೇಳ್ತಾರೆ. ಇದನ್ನ ತೊಗೊಂಡಿದ್ದೀನಿ. ಅಕ್ಕಿನ ಸ್ವಲ್ಪ ನೀರಲ್ಲಿ ನೆನೆಸಾಕಿದ್ದೀನಿ 1 ಅವರ್ ಮುಂಚೆನೇ. ಆಮೇಲೆ ಇದನ್ನು ಮಂಗಳೂರು ಸೌತೆಕಾಯಿ ಏನಿದೆ ಅದನ್ನು ಚೆನ್ನಾಗಿ ಪೀಲ್ ಮಾಡ್ಕೊಳ್ಳಿ, ಸಿಪ್ಪೆ ಸಮೇತ ಎಲ್ಲ ತೆಗೀರಿ. ಆಮೇಲೆ ನಾವೇನು ಇಂಗ್ರೀಡಿಯೆಂಟ್ ತೊಗೊಂಡಿದ್ವಲ್ಲ ಅದನ್ನು ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸೌತೆಕಾಯಿ ನೋಡಿ ನೀಟಾಗಿ ಎಲ್ಲ ಪೀಲ್ ಮಾಡಿದ್ದೀನಿ. ಇದನ್ನ ಯಾವ ಥರ ಹೋಲ್ಡ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ದೊಡ್ಡದಾಗಿ ಹೋಲ್ಡ್ ಮಾಡಿಕೊಂಡು ಚೆನ್ನಾಗಿರುತ್ತೆ. ಆಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ, ಕರಿಬೇವು ಸೊಪ್ಪು, ಸೌತೆಕಾಯಿ ಹಾಕಿ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಬೆಲ್ಲ ಆಪ್ಷನಲ್, ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡು ಅರ್ಧ ಗಡಿ ತೆಂಗಿನಕಾಯಿ, ನಾವೇನು ರೋಸ್ಟ್ ಮಾಡಿ ಇಟ್ಕೊಂಡಿರುವ ಇಂಗ್ರೀಡಿಯೆಂಟ್ ಇತ್ತಲ್ಲ, ಕೊತ್ತಂಬರಿ, ಜೀರಿಗೆ, ಕಾಳುಮೆಣಸು, ಮೆಂತೆ, ಓಮಕಾಳು, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಹಾಕಿರೋದ್ರಿಂದ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿನ ಯಾವುದೇ ಥರದ ಫ್ರೈ ಏನು ಮಾಡಬೇಕಾಗಿಲ್ಲ, ಹಂಗೇ ಹಾಕ್ಕೊಳ್ಳಿ. ಆಮೇಲೆ 1 ಅವರ್ ಮುಂಚೆನೇ ನಾವು ಸೋಕ್ ಮಾಡಿ ಇಟ್ಕೊಂಡಿರೋ ವೈಟ್ ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಆಮೇಲೆ ಇದಕ್ಕೆ ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರು ಮೊದಲೇ ಆ್ಯಡ್ ಮಾಡಿದರೆ ಅದು ಹೊಡೆಯೋ ಚಾನ್ಸಸ್ ಇರುತ್ತೆ ಸಾಂಬಾರಲ್ಲಿ. ಹಾಗಾಗಿ ಇದು ನೋಡಿ, ಸೌತೆಕಾಯಿ ಚೆನ್ನಾಗಿ ಮೆತ್ತಗಾದ್ಮೇಲೆ ಟ್ರಾನ್ಸ್ಪರೆಂಟ್ ಆಗಿದೆಯಲ್ವ. ಆಮೇಲೆ ಇದಕ್ಕೆ ಸ್ವಲ್ಪ ಟೆಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನೋಡಿದ್ರೆ ಗೊತ್ತಾಗ್ಬೋದು, ತುಂಬ ಚೆನ್ನಾಗಿ ಸಾಫ್ಟಾಗಿತ್ತು. ಇದಕ್ಕೆ ನಾವು ರುಬ್ಬಿರೋ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ತುಂಬ ದಪ್ಪಕ್ಕಿರುತ್ತೆ. ಇದು ತಣ್ಣಗಾದ್ಮೇಲೆ ಇನ್ನೂ ದಪ್ಪ ಆಗುತ್ತೆ. ಸೊ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀವು ಉಪ್ಪು ಇದೆಯಾ ಇಲ್ವಾ, ಚೆನ್ನಾಗಿ ಅಂದರೆ ನೀಟಾಗಿ ಆಗಿದೆಯಾ ಇಲ್ವಾ ಉಪ್ಪು ಅಂತ ಚೆಕ್ ಮಾಡ್ಕೊಳ್ಳಿ. ಆಗಿಲ್ಲ ಅಂದರೆ ಇನ್ನೊಂದು ಸರ್ತಿ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಆ್ಯಡ್ ಮಾಡಿ ಕುದಿಸ್ಬಿಟ್ಟು ಚೆನ್ನಾಗಿ ಆದಮೇಲೆ ಒಂದು ಸೈಡಿಂದ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಕೆಂಪು ಮೆಣಸು, ಸಾಸಿವೆ, ಕರಿಬೇವು ಸೊಪ್ಪು ಹಾಕಿ ಫಸ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ತುಪ್ಪದಲ್ಲಿ ಒಗ್ಗರಣೆ ಹಾಕ್ತಾ ಇರೋದ್ರಿಂದ ತುಂಬ ಚೆನ್ನಾಗಿತ್ತು. ನೋಡಿ, ಒಗ್ಗರಣೆ ಹಾಕಿ